ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇದೆ ಖರ್ಗೆ ಅವರ ನಿವಾಸದಲ್ಲೂ ಕೂಡ. ಯಾಕಂದ್ರೆ ಖರ್ಗೆ ಅವರ ನಿವಾಸದಲ್ಲಿ ಈ ಸಭೆಗಳು ಅಂತ ಅಂದ್ರೆ ಹೆಂಗೆ ಫೈನಲ್ ಮಾಡೋದು ಪಟ್ಟಿಯನ್ನ ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಸರಣಿ ಸಭೆ. ನಿನ್ನೆ ರಾತ್ರಿಯೂ ಕೂಡ ಹೈಕಮಾಂಡ್ ನಾಯಕರ ಸಭೆ ಆಗಿದ್ದು ಇವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಚರ್ಚೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಖರ್ಗೆ ನಿವಾಸದಲ್ಲಿ ಸಭೆ ಆಗಲಿದ್ದು ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ಮಾಡಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಪಟ್ಟಿ ಫೈನಲ್ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಮಾಡೋ ಸಾಧ್ಯತೆ ಇದೆ ಅಂತೆ. ಫೈನಲ್ ಆದ್ರೆ ಇವತ್ತು ಸಂಜೆಯೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಸಾಯಂಕಾಲದ ಹೊತ್ತಿಗೆ ಏನಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತಾ, ಮತ್ತೆ ಅದೇನಾದ್ರೂ ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನುವಂಥ ಟೆನ್ಷನ್ ಸಚಿವಾಕಾಂಕ್ಷಿಗಳಿಗಿದೆ. ಇಷ್ಟೆಲ್ಲ ಮುಂದಕ್ಕೆ ಹೋಗ್ತಾ ಇರೋದಕ್ಕೆ ಸಚಿವಾಕಾಂಕ್ಷಿಗಳ ದಂಡು ಜಾಸ್ತಿ ಇದೆ. ಹಾಗಾಗಿ ಈ ಬಾರಿ ಅಳೆದು ತೂಗಿ ಹೊಸ ಮುಖಗಳಿಗೆ ಆದ್ಯತೆ ಅನ್ನೋದ್ರ ಬಗ್ಗೆ ಇದೆ. ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಲಿಸ್ಟ್ ಫೈನಲ್ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಪಟ್ಟಿ ಫೈನಲ್ ಆಗುತ್ತೆ. ಹಂಗಾಗಿ ಸಭೆ ಮೇಲೆ ಸಭೆ. ನಿನ್ನೆ ರಾತ್ರಿ ಕೂಡ ಅವರ ನಿವಾಸದಲ್ಲೇ ಸಭೆ ಆಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆಗುತ್ತೆ. ಮತ್ತೊಮ್ಮೆ ಇದು ಕೊನೆಯ ಸಭೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮೂವರು ಕೂತ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಪಟ್ಟಿಯನ್ನ ಸರಿಯಾಗಿ 10 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಡೋದಕ್ಕೆ ನಿರ್ಧಾರ ಆಗಿದೆ. ಸೊ ಆ ಪಟ್ಟಿ ಬರ್ತಾ ಇದ್ದಂತೆ ಯಾರೆಲ್ಲ ಸಚಿವರಾಗ್ತಾರೋ ಅವ್ರಿಗೆಲ್ಲ ಒಂದು ಫೋನ್ ಹೋಗುತ್ತೆ, ಬಂದ್ಬಿಡಿ ರಾಜಭವನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಂತ. ಹಂಗಾಗಿ ಸಚಿವಾಕಾಂಕ್ಷಿಗಳು ಕೂಡ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕಾದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಇನ್ನು ವಿಳಂಬ ಮಾಡಕ್ ಇಷ್ಟ ಇಲ್ಲ. ತ್ವರಿತ ಗತಿಯಲ್ಲಿ ಆಡಳಿತಕ್ಕೆ ವೇಗ ಕೊಡಬೇಕು ಅಂದ್ರೆ ಎಲ್ಲ ಇಲಾಖೆಗಳಿಗೆ ಅದರ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಸಚಿವರು ಬೇಕು. ಸರಿಸುಮಾರು ನಿಮ್ಗೆ 2 ತಿಂಗಳು ಕಳೆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೂಡ ಇಷ್ಟೊಂದು ವಿಳಂಬ ಯಾಕೆ ಅನ್ನೋದೇ ಪ್ರಶ್ನೆ ಇರೋದು. ವಿಳಂಬ ಅನ್ನೋದಕ್ಕೆ ಒಂದಷ್ಟು ವಿಚಾರಗಳಿತ್ತು, ಮಾನದಂಡಗಳಿತ್ತು. ಈ ಬಾರಿ ಪಟ್ಟಿ ಫೈನಲ್ ಮಾಡಬೇಕು ಅಂತ ಅಂದ್ರೆ, ಯಾಕಂದ್ರೆ ಮುಂಬರುವ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಪಟ್ಟಿ ಫೈನಲ್ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ರು. ಇನ್ಫ್ಯಾಕ್ಟ್ ಹೈಕಮಾಂಡ್ ಕೂಡ ಇತ್ತು. ಹಂಗಾಗಿ ಈ ಸಾರಿ ಹೊಸ ಮುಖಗಳಿಗೆ ಆದ್ಯತೆ, ಜಿಲ್ಲಾವಾರು, ಸಮುದಾಯವಾರು, ಮತ್ತೆ ಈ ಬಾರಿ ಸಚಿವ ಸ್ಥಾನ ಕೊಡುವಾಗ ಆ ವ್ಯಕ್ತಿಯಿಂದ ಪಕ್ಷಕ್ಕಾಗಿರುವಂತಹ ಲಾಭ, ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗುವಂತಹ ಲಾಭ ಏನು, ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ.